ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಧನುಜ ಪ್ರಕಾಶ್ ಚಾನಲ್. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ ನಾವು ರಾಮ್ ತೀರ್ಥಗೆ ಹೋಗ್ತಾ ಇದ್ದೀವಿ ಅಂತ. ಸೊ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಅದನ್ನು. ಇಫ್ ಯು ಲೈಕ್ ದಿಸ್ ವಿಡಿಯೋ, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಆ್ಯಂಡ್ ಮತ್ತು ಈ ಪ್ರೀವಿಯಸ್ ವೀಡಿಯೋಸ್ನ ನೋಡಬೇಕಂದ್ರೆ ಜಸ್ಟ್ ಗೋ ಟು ಡಿಸ್ಕ್ರಿಪ್ಷನ್ ಬಾಕ್ಸ್, ಅಲ್ಲಿ ಲಿಂಕ್ ಹಾಕಿದ್ದೀನಿ, ಕ್ಯಾನ್ ಗೋ ಆ್ಯಂಡ್ ವಾಚ್ ಇಟ್. ಬಾಯ್ಸ್ ಹಂಗೆ ತಿರುಗ್ರಿ, ಗರ್ಲ್ಸ್ ಮಾಡಿದ್ನ ಎಲ್ಲಿ ಬಿಸಾಡಿದಾರಂದ್ರೆ ನೋಡಿ ಇಲ್ಲೆಲ್ಲ. ಅಂಡ್ ಎಸ್ಪೆಷಲಿ ಫಾರಿನರ್ಸ್ ಪಬ್ಲಿಕ್ ಯುಟಿಲಿಟಿ ತರ ಯೂಸ್ ಮಾಡ್ಬಿಟ್ಟಿದ್ದಾರೆ. ಗೈಸ್, ಝೀರೋ ಸಿವಿಕ್ ಸೆನ್ಸ್, ವಾಶ್ರೂಮ್ಸ್ ಝೀರೋ ಸಿವಿಕ್ ಸೆನ್ಸ್. ಈ ತರ ಮಾಡಬೇಡಿ ನೋಡಿ. ಇಂಥವ್ರು ಬಂದ್ಬಿಟ್ಟು ನೋಡಿ ಇದು ಎಲೆನ ತಿಂತಾರೆ ಮಗ. ಇದು ಎಷ್ಟು ಪ್ಲಾಸ್ಟಿಕ್ಸ್ ನೋಡಿ, ಅದು ಎಲೆ ತಿಂತಾರೆ. ಜಿಮ್ಮಿ ಸೊ ದಯವಿಟ್ಟು ಅವಾಯ್ಡ್ ಜಿಮ್ಮಿ ಅಂತಲ್ಲ, ಸುಗು ಜಿಮ್ಮಿ ಪ್ಲಾಸ್ಟಿಕ್ಸ್ ಮಾಡೋದನ್ನ ಬ್ಯಾನ್ ಮಾಡಿ. ಪ್ರಾಣಿಗಳು ಯಾವ ತರ ಕಾಣ್ತಿದ್ರು ಜಿಮ್ಮಿ ಅಂತ. ಪೇಪರ್ ಕ್ಲೋತ್ ನ ಯೂಸ್ ಮಾಡಿ ಆದಷ್ಟು. ಆಚೆ ಕಡೆಯಿಂದ ಬರೋರೆ ಮಾಡೋದು ಗಲೀಜು. ಇವ್ರು ಗೋಕರ್ಣದಲ್ಲಿ ಇರೋರು, ಅವ್ರು ಪ್ಲಾಸ್ಟಿಕ್ ಕವರ್ ಇಟ್ಕೊಂಡಿದ್ದಾರೆ ಯಾರು ಕರೆಕ್ಟ್ ಆಗಿ. ಇವಾಗ ಒಂದು ಮೆಟ್ಲು ಹತ್ತಬೇಕು. ಇವಾಗ ಬಂದಿದ್ದೀವಿ ರಾಮ್ ತೀರ್ಥಗೆ. ಒಂದು ಮೆಟ್ಲು ಹತ್ಕೊಂಡು ಹೋಗ್ಬೇಕು. ಮೇಲಿದೆ, ಲೆಟ್ಸ್ ಸಿ ಏನದು ಏನದು ಮೇಲಿರೋದು. ಭರತ ಗುಡಿ ಇದೆ. ಭರತ ಗುಡಿ ನೋಡೋಕ್ಕೆ ಮೇಲೆ ಹೋಗ್ತಾ ಇದ್ದೀವಿ. ಇಟ್ಸ್ ಆಪೋಸಿಟ್ ಟು ಬೀಚ್. ನೋಡಿ, ಸೊ ಇದು ಮೆಟ್ಲು. ಸೊ ಹತ್ಕೊಂಡು ಹೋಗ್ಬೇಕು. ಬನ್ನಿ ಹೋಗೋಣ. ನಾನೇ ಹತ್ತೋದು. ಈಗ ಏನೇ ಸುಸ್ತೈತೆ. ಸ್ವಾಮಿಯ ಅಯ್ಯಪ್ಪ. ಇವಾಗ ಬಂದ್ವಿ ಭರತೇಶ್ವರ ಮಂದಿರ. ಹಿಂದೆ ನೋಡಿ ವ್ಯೂ ಸಕ್ಕತ್ತಾಗಿದೆ. Really worth it. You should come. ಸದ್ಯಕ್ಕೆ ದೇವಸ್ಥಾನದ ಬಾಗಿಲು ಮುಚ್ಚಿದೆ, ನೋಡ್ಬೋದು ನೀವೇ. ಸಂಗೀತ ಜಾಗ ಬಿಡು. ಸದ್ಯಕ್ಕೆ ಬಾಗಿಲು ಮುಚ್ಚಿದೆ, ಬಟ್ ಬೆಳಗ್ಗೆ ಎಲ್ಲ ಓಪನ್ ಇರುತ್ತೆ, ಬರ್ಬೋದು. ಹಲೋ, I'm damn tired. What do you say? ಐಸ್ ಕ್ರೀಮ್ ಬೇಕಂತೆ. ಅಲ್ಲೊಬ್ರು ಅಲ್ಲಿಬ್ರು ನೋಡಿ, ಇವರು ಫುಲ್ ಡೀಪ್ ಡಿಸ್ಕಷನ್. ಇಬ್ರು ನೋಡಿ ಕಮ್ಮಿ ಇರುತ್ತೆ. ಇವಾಗೆಲ್ಲ ತಿನ್ನಕ್ಕೆ ಬಂದಿದ್ದೀವಿ.
ಸಾಸ್ ಬೇಡವಾ? ಈರುಳ್ಳಿ ರಿಂಗು ತಿನ್ನೋಣ ಅಂತ ಹೇಳುವ. ಇಟ್ಕೋ 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 ಇಟ್ಕೋ. Pan. ಸರಿ ಬಿಡಮ್ಮ. ಇವಾಗ ವಿಡಿಯೋ ರೆಕಾರ್ಡ್ ಆಗ್ತಾ ಇರೋದು. ਇੰਨੀ ਪਰਵਾਨਾ ਦੇਵੀ ਤੂੰ ਦਗਾ ਮੇਰੇ ਦਿਲ ਨੂੰ ಆಕ್ಚುಲಿ ಸಂಗೀತನು ಚೆನ್ನಾಗಿ ಡಾನ್ಸ್ ಮಾಡ್ತಾಳೆ, ಬಟ್ ಏನು ನೀನು ಟ್ರಾನ್ಸಿಷನ್ ಕಳ್ಬ ಆಡೋದು ಯಾವುದು ಅವನು ಫ್ರೇಮ್ ಸೊ ಹಾಯ್, ಇವಾಗ ನಾವು ಬೀಚ್ಗೆ ಹೋಗಿ ಬನ್ನಿ, ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ನಮ್ಮ ಫ್ರೆಂಡ್ ಸಂಗೀತ ಅವರ ರಿಲೇಷನ್ ಫ್ರೆಂಡ್ಸ್ ಅವ್ರು ಬಂದಿದ್ದಾರೆ. ಈಸ್ ಆದರ್ಶ್ ಇಲ್ಲಿ ಈಸ್ ಆದರ್ಶ್ ಆ್ಯಂಡ್ ಅನದರ್ ಒನ್ ನಾಗರಾಜ್ ಅಂತ. ಸೊ ಎಲ್ಲ ಬಂದಿದ್ದೀವಿ ತಿನ್ನೋಕ್ಕೆ ಅಂತ. ಹಿಂದೆ ಕಾಣಿಸ್ತಾ ಇದೆ ಅಲ್ವಾ, ಅದು ತಿನ್ನೋದಂತ. ಬಟ್ ಸ್ನ್ಯಾಕ್ಸ್, ಲಿಟಲ್ ಸ್ನ್ಯಾಕ್ಸ್. ಸಂಗೀತ ಮನೇಲಿ ಊಟ ಅರೇಂಜ್ ಆಗಿದೆ ಆಗಲೇ. ಸೊ ತಿನ್ಕೊಂಡು ಹೋಗುವ. ಏನ್ ತಿಂತ ಇದೆಯಾ? ಗೋಬಿ ಮಂಚೂರಿ. ಗೋಬಿ ಮಂಚೂರಿ. ಚೂರ್ ಮಾತಾಡ್ಸೋಣ ಅವ್ರನ್ನ, ಹಿಂಗೆ ಏನು ಎತ್ತ ಗೋಕರ್ಣ ಬಗ್ಗೆ ಏನೇನದ ಅಂತ ಹೇಳಿ. ಗೋಕರ್ಣ ಬಗ್ಗೆ ಹೇಳಿ, ನಿಮ್ಗೆ ಏನ್ ಅನಿಸ್ತಿದೆ? ಯಾವ ಪ್ಲೇಸಸ್ ವಿಸಿಟ್ ಮಾಡ್ಬೋದು? ನಮಗೆ ಅಂತೂ ಫುಲ್ ಪೀಸ್ಫುಲ್ ಪ್ಲೇಸ್. ಯಾಕಂದ್ರೆ ಇಲ್ಲಿ ಬಂದ್ರೆ ಒಂಥರ ವೈಬ್ರೇಷನ್ ಒಂಥರ ಚೆನ್ನಾಗಿರುತ್ತೆ. ಅದೊಂದೇ ರೀಸನ್ ಮತ್ತೆ ಹೇಳಿ. ಅಂಕೋಲ ಗೋಕರ್ಣ ಪಕ್ಕ ಬರುತ್ತಲ್ಲ, ಕುಮಟಾದಲ್ಲಿ ಬರುತ್ತೆ ಅಂತೆ. ಅವ್ರು ಅಲ್ಲಿರೋದು. ಹಾ ಹೇಳಿ. ಅಂಕೋಲಾದಲ್ಲಿ ಎಲ್ಲ ಫಾಲ್ಸ್ ಇದೆ, ಬೀಚ್ ಇದೆ, ಟೆಂಪಲ್ಸ್ ಇದೆ. ಏನೇ ಬರ್ಬೇಕಂದ್ರೆ ಇವ್ರು ಕಣ್ಣಿಡಿದ್ರೆ ಗೊತ್ತಾಗ್ಬಿಡುತ್ತೆ. ಇವ್ರು ಏನ್ ಬೇಕಾದ್ರೆ ಹೇಳ್ಕೊಡಕ್ ರೆಡಿ. ಪಬ್ಲಿಕ್ ಹಾ ಏನೇನೆಲ್ಲ ಫೇವ್ರೇಟ್ಸ್ ಅಂತ ಹೇಳ್ತಾ ಇದ್ರು. ಸೊ ಕೇಳಿಸ್ಕೊತಾ ಇದ್ದೆ ನಾನು. ಫಿಶ್, ಬಂಗಡೆ ಎಲ್ಲ ಇದೆ. ಹಾ ಫಿಶ್ ಎಲ್ಲ ಫೇಮಸ್, ಬಾಯ್ಲ್ಡ್ ರೈಸ್ ಎಲ್ಲ ಫೇಮಸ್. ಬಾಯ್ಲ್ಡ್ ರೈಸ್ ಇದೆ ಎಲ್ಲ. ಬಂದಿದ್ದೀವಿ. ಸೊ ಬಳೆ ಸೆಕ್ಷನ್ಸ್ ಎಲ್ಲ ಇದ್ದಾವೆ. ಅಲ್ಲೂ ಬಳೆ ಸೆಕ್ಷನ್ಸ್, ಇಲ್ಲೂ ಬಳೆ ಸೆಕ್ಷನ್ಸ್. ಡೈಲಿ ಇರುತ್ತೆ. ಇದಂತೂ ಡೈಲಿ ಇರುತ್ತೆ. ಜಾತ್ರೆ ಟೈಮ್ ಡೈಲಿ ಇರುತ್ತೆ. ನಾನು ನೋಡಿದ್ದೀನಿ. ಜಾತ್ರೆ ಟೈಮಲ್ಲೂ ಇರುತ್ತೆ, ಪ್ಲಸ್ ಡೈಲಿನೂ ಇರುತ್ತೆ. ಸೊ ಇನ್ನೇ ಬಂದರೆ ಗೋಕರ್ಣಕ್ಕೆ ಬಂದರೆ ಮಿಸ್ ಆಗಲ್ಲ, ತೊಗೊಬೋದು ಆರಾಮಾಗಿ. ಎಸ್ಪೆಷಲಿ ಹುಡುಗಿರಿಗೆ ಅಂತ ಹಂಗಂದ್ರೆ ಹುಡುಗರಿಗೂ ಇಲ್ಲ ಅಂತಲ್ಲ, ಹುಡುಗಿರಿಗೂ ಇದೆ. ಅವ್ರಿಗೂ ಪಂಚೆ ಏನೇನು ಬೇಕು ಬೇಸಿಕ್ ಐಟಮ್ಸ್. ಸೊ ಇವತ್ತಿನ ಬ್ಲಾಗ್ ಸದ್ಯಕ್ಕೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಬ್ಲಾಗ್ಗೆ ಸ್ಟೇ ಟ್ಯೂನ್ಡ್ ಫಾರ್ ಯಾಣ ಕೇವ್ಸ್ ಆ್ಯಂಡ್ ಮೋಟು.